ಜನಪರ ನಾಯಕ ಸಿದ್ದರಾಮಯ್ಯನವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಮಹರ್ಷಿ ವಾಲ್ಮೀಕಿ ಜಾತ್ರೆ 2024 ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ವಾಲ್ಮೀಕಿ ಗುರುಪೀಠದ ಪೀಠಾಧ್ಯಕ್ಷರು ಆದಂತ ಪೂಜ್ಯ ಪ್ರಸನ್ನಾನಂದ ಪುರಿ ಸ್ವಾಮೀಜಿ ಅವರಲ್ಲಿ ನಮಸ್ಕರಿಸಿ, ಪಂಚಮಶಾಲೆ ಗುರುಪೀಠದ ಪೂಜ್ಯರಾದಂತ ವಚನಾನಂದ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ಈ ಸಮಾವೇಶದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಹಕಾರ ಸಚಿವರು ಆದಂತ ಶ್ರೀ KN ರಾಜಣ್ಣ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಚಿವ ಮಿತ್ರರೇ, ಶಾಸಕ ಮಿತ್ರರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ನಡೆದಿರ್ತಕ್ಕಂಥ ವಾಲ್ಮೀಕಿ ಸಮಾಜದ ಆತ್ಮೀಯ ಬಂಧು ಭಗಿನಿಯರೇ, ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಇದು 26ನೇ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ. ಪ್ರತಿ ವರ್ಷನೂ ಕೂಡ ವಾಲ್ಮೀಕಿ ಜಯಂತ್ಯೋತ್ಸವವನ್ನ ಆಚರಣೆ ಮಾಡಿ ವಾಲ್ಮೀಕಿ ಸಮುದಾಯದ ಜನರಿಗೆ ಜಾಗೃತಿಯನ್ನ ಉಂಟು ಮಾಡತಕ್ಕಂಥ ಪ್ರಯತ್ನ ನಡೀತಾ ಇದೆ. ಇವತ್ತು ಸಮಾಜದಲ್ಲಿ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಜಾಗೃತಿ ಆಗ್ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಹರ್ಷಿ ವಾಲ್ಮೀಕಿಯವರು ಬೇಡ ಜನಾಂಗದಲ್ಲಿ ಹುಟ್ಟಿದಂತ ವ್ಯಕ್ತಿ. ಅವರು ನಂತರ ರಾಮಾಯಣವನ್ನ ಬರೆದು ಮಹರ್ಷಿ ಆಗ್ತಾರೆ. ಸಮಾಜದಲ್ಲಿ ಅವರ ವಿಚಾರಗಳಿಂದ ಜನರನ್ನ ಜಾಗೃತಿಗೊಳಿಸ್ತಕ್ಕಂಥ ಪ್ರಯತ್ನವನ್ನ ಮಹರ್ಷಿ ವಾಲ್ಮೀಕಿಯವರು ಮಾಡ್ತಾರೆ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲ ನೆನಕಬೇಕಾಗ್ತದೆ. ರಾಮಾಯಣ ಒಂದು ಮಹಾನ್ ಗ್ರಂಥ. ಈ ಗ್ರಂಥವನ್ನು ರಚಿಸಿದವರು ವಾಲ್ಮೀಕಿ ಬೇಡ ಜನಾಂಗಕ್ಕೆ ಸೇರಿದವರು ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾಮಾಯಣದಂತ ಬೃಹತ್ ಗ್ರಂಥವನ್ನ ಬರೆದಂತವರು ವಾಲ್ಮೀಕಿ, ಮಹಾಭಾರತವನ್ನು ಬರೆದಂತವರು ವ್ಯಾಸ. ಇವರ್ಯಾರು ಕೂಡ ಮೇಲ್ಜಾತಿಯಲ್ಲಿ ಹುಟ್ಟಿದಂತವರಲ್ಲ, ತಳ ಸಮುದಾಯದಲ್ಲಿ ಹುಟ್ಟಿದಂತವರು. ಯಾಕಂತಂದ್ರೆ ಕಾವ್ಯಗಳನ್ನು ಬರೀಬೇಕಾದ್ರೆ, ಮಹಾಕಾವ್ಯಗಳನ್ನು ಬರೀಬೇಕಾದ್ರೆ, ಮಹಾಗ್ರಂಥಗಳನ್ನು ರಚನೆ ಮಾಡಬೇಕಾದ್ರೆ ಮೇಲ್ಜಾತಿನಲ್ಲಿ ಹುಟ್ಟಿದವರು ಮಾತ್ರ ಸಾಧ್ಯ ಅಂತಕ್ಕಂಥ ಒಂದು ಪ್ರತೀತಿ ಇತ್ತು. ಆದರೆ ಸಮಾಜದಲ್ಲಿ ನೂರಾರು ವರ್ಷಗಳ ಹಿಂದೆ ವಾಲ್ಮೀಕಿ ರಾಮಾಯಣವನ್ನು ಬರೆದರು, ವ್ಯಾಸ ಮಹಾಭಾರತವನ್ನು ಬರೆದರು ಅಂತಕ್ಕಂಥದ್ದನ್ನ ಇವತ್ತು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ.
ಆದ್ರಿಂದ ಈ ಕಾವ್ಯ ಶಕ್ತಿ ಇದೆಯಲ್ಲ, ಗ್ರಂಥ ಬರೀತಕ್ಕಂಥ ಶಕ್ತಿ ಇದೆಯಲ್ಲ, ಅದು ಯಾವುದೋ ಕೆಲವೇ ಜನರಿಗೆ ಸೀಮಿತವಾದದ್ದಲ್ಲ. ಆ ಕಾವ್ಯ ಶಕ್ತಿ ಶೂದ್ರದಲ್ಲಿಯೂ ಕೂಡ ಇದೆ ಅಂತಕ್ಕಂಥದ್ದನ್ನ ಸಾಬೀತು ಮಾಡಿದವರು ವಾಲ್ಮೀಕಿ ಮತ್ತು ವ್ಯಾಸ ಅಂತಕ್ಕಂಥದ್ದನ್ನ ಇವತ್ತು ನಾವು ಬರೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಇಡೀ ಜಗತ್ತಿನಲ್ಲೇ ರಾಮಾಯಣ ಒಂದು ಮಹಾನ್ ಗ್ರಂಥ ಅಂತೇಳಿ ನಾವು ಒಪ್ಕೊಂಡಿದ್ದೀವಿ. ಅವತ್ತು ರಾಮಾಯಣದಲ್ಲಿ ಶ್ರೀರಾಮಚಂದ್ರನ ಆಸ್ಥಾನ, ಅವತ್ತಿನ ಅವರ ರಾಜ್ಯ ಹೇಗಪ್ಪ ಇತ್ತು ಅಂತಂದ್ರೆ, ಇವತ್ತು ನಾವೇನ್ ಹೇಳ್ತೀವಿ, ಪ್ರಜಾಪ್ರಭುತ್ವ, ವರ್ಗರಹಿತವಾದಂತ, ಜಾತಿ ರಹಿತವಾದಂತ, ಎಲ್ರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ವ್ಯವಸ್ಥೆ ಅವತ್ತೇ ಶ್ರೀರಾಮಚಂದ್ರನ ಕಾಲದಲ್ಲಿ ಇತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇವತ್ತಿನ ಪ್ರಜಾಪ್ರಭುತ್ವ ಅವತ್ತೇ ಪ್ರಜಾಪ್ರಭುತ್ವವಾಗಿ ಇತ್ತು ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಸವಾದಿ ಶರಣರ ಕಾಲದಲ್ಲೂ ಕೂಡ ಪ್ರಜಾಪ್ರಭುತ್ವವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವು ಪ್ರಜೆಗಳೇ ಆಳ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಪ್ರಜೆಗಳೇ ಪ್ರಭುಗಳು ಅಂತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದನ್ನೇ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಆ ಪ್ರಜಾಪ್ರಭುತ್ವದ ಮೂಲ ನಾವು ರಾಮಾಯಣದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ, ಮಹಾಭಾರತದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ, ಬಸವಾದಿ ಶರಣರ ಕಾಲದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ಇವತ್ತು ನಾವು ಯಾರು ಕೂಡ ಮರಿಬಾರದು. ಅದರಿಂದ ಈ ವರ್ಗರಹಿತವಾದಂತ, ಜಾತಿ ರಹಿತವಾದಂತ ಸಮಾಜ, ಸರ್ವರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ಸಮಾಜ, ಸರ್ವರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ಸಮಾಜ ಅವತ್ತೇ ಇತ್ತು. ರಾಮರಾಜ್ಯ ಅಂತಕ್ಕಂಥದಕ್ಕೋಸ್ಕರನೇ ಇವತ್ತು ಕೂಡ ರಾಮರಾಜ್ಯ ಬರಬೇಕು ಅಂತ ನಾವೇನ್ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಆ ರಾಮರಾಜ್ಯ ಬಂದಾಗ ಮಾತ್ರ ಜಾತಿ ರಹಿತವಾದಂತ, ವರ್ಗರಹಿತವಾದಂತ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ. ನಾವೆಲ್ಲ ಮನುಷ್ಯರಲ್ಲಿ ಯಾವುದೇ ಭೇದ ಭಾವ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ, ಇಡೀ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಈ ಸಮಾಜ. ಎಲ್ಲರೂ ಕೂಡ ನೆಮ್ಮದಿಯಿಂದ, ಶಾಂತಿಯಿಂದ ಮನುಷ್ಯನಂತೆ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಮನುಷ್ಯನನ್ನ ಪ್ರೀತಿಸಬೇಕೇ ಹೊರತು ಯಾವುದೇ ಕಾರಣಕ್ಕೆ ಮನುಷ್ಯನನ್ನ ದ್ವೇಷಿಸಬಾರದು. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನೇ ಎಲ್ಲ ಧರ್ಮಗಳು ಕೂಡ ಹೇಳೋದು. ಯಾವುದೇ ಧರ್ಮ ಇರಲಿ, ಅದು ಹಿಂದೂ ಧರ್ಮ ಇರಲಿ, ಇಸ್ಲಾಂ ಧರ್ಮ ಇರಲಿ, ಕ್ರೈಸ್ತ ಧರ್ಮ ಇರಲಿ, ಬೌದ್ಧ ಧರ್ಮ ಇರಲಿ, ಎಲ್ಲ ಧರ್ಮಗಳು ಕೂಡ. ಅದಕ್ಕೆ ಬಸವಾದಿ ಶರಣರು ಬಹಳ ಸುಲಭವಾಗಿ ಧರ್ಮವನ್ನು ವ್ಯಾಖ್ಯಾನ ಮಾಡಿದ್ದಾರೆ. ದಯೆಯೇ ಧರ್ಮದ ಮೂಲವಯ್ಯ, ದಯೆಯಿಲ್ಲದ ಧರ್ಮ ಯಾವುದಯ್ಯ ಅಂತೇಳಿ. ದಯೆಯೇ ಧರ್ಮದ ಮೂಲವಯ್ಯ, ದಯೆಯಿಲ್ಲದ ಧರ್ಮ ಯಾವುದಯ್ಯ ಅಂತೇಳಿ ಬಸವಾದಿ ಶರಣರು ಬಹಳ ಸುಲಭವಾಗಿ ಧರ್ಮವನ್ನ, ಅದನ್ನ ಆ ವಿವರಣೆಯನ್ನ ಕೊಟ್ಟಿದ್ದಾರೆ. ಅದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಧರ್ಮ ನಮಗೋಸ್ಕರ ಇರ್ತಕ್ಕಂಥದ್ದು, ನಾವು ಧರ್ಮಕ್ಕೋಸ್ಕರ ಇರ್ತಕ್ಕಂಥವ್ರಲ್ಲ. ಧರ್ಮ ನಮಗೋಸ್ಕರ ಇರ್ತಕ್ಕಂಥದ್ದು, ಧರ್ಮಕ್ಕೋಸ್ಕರ ನಾವು ಇರ್ತಕ್ಕಂಥದ್ದಲ್ಲ. ಇಂಗ್ಲಿಷ್ ನಲ್ಲಿ ಧರ್ಮ ಅಂತಂದ್ರೆ ವೇ ಆಫ್ ಲೈಫ್ ಅಂತ ಕರಿತೀವಿ ನಾವು. ವೇ ಆಫ್ ಲೈಫ್, ನಾವು ನೀತಿವಂತರಾಗಿ ನಡ್ಕೊಳ್ತಕ್ಕಂಥದ್ದೇ ಧರ್ಮ. ಮನುಷ್ಯರನ್ನ ಮನುಷ್ಯರಾಗಿ ಕಾಣ್ತಕ್ಕಂಥದ್ದೇ ಧರ್ಮ. ಮನುಷ್ಯರನ್ನ ಪ್ರೀತಿಸ್ತಕ್ಕಂಥದ್ದೇ ಧರ್ಮ. ಆದ್ರಿಂದ ಮನುಷ್ಯರಲ್ಲಿ ಯಾವುದೇ ಅಸಮಾನತೆ ಇರಬಾರ್ದಲ್ಲ, ಭಿನ್ನ ಭಾವಗಳಿರಬಾರ್ದಲ್ಲ. ಇವತ್ತು ಪಟ್ಟಭದ್ರ ಹಿತಾಸಕ್ತರು ಮನುಷ್ಯರಲ್ಲಿ ಉಳಿ ಇರ್ತಕ್ಕಂಥ ಒಂದು ಧರ್ಮವನ್ನು ಇನ್ನೊಂದು ಧರ್ಮದ ವಿರುದ್ಧ ಎತ್ಕಡ್ತಕ್ಕಂಥ ಕೆಲಸ ನಡೀತಾ ಇದೆ. ಒಂದು ಜಾತಿಯ ಜನರನ್ನ ಇನ್ನೊಂದು ಜಾತಿಯವರ ವಿರುದ್ಧ ಎತ್ಕಡ್ತಕ್ಕಂಥ ಕೆಲಸ ನಡೀತಾ ಇದೆ.
ಅದರಿಂದ ಬಸವಾದಿ ಶರಣರು ಹೇಳಿದ್ರು, ಜಾತಿ ವ್ಯವಸ್ಥೆ ಹೋಗ್ಬೇಕು, ವರ್ಗ ವ್ಯವಸ್ಥೆ ಹೋಗ್ಬೇಕು, ಸಮ ಸಮಾಜ ನಿರ್ಮಾಣ ಆಗ್ಬೇಕು. ನಮ್ಮ ಸಂವಿಧಾನವೂ ಕೂಡ ಅದನ್ನೇ ಪ್ರತಿಪಾದನೆ ಮಾಡ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವೂ ಕೂಡ ಬಸವಾದಿ ಶರಣರು ಹೇಳಿದಂತ ವಿಚಾರವನ್ನೇ ಪ್ರತಿಪಾದನೆ ಮಾಡ್ತದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಸಂವಿಧಾನವನ್ನ ಅರ್ಥ ಮಾಡ್ಕೊಳ್ಬೇಕಾಗಿರ್ತದ್ದು, ಅದನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಅದರಂತೆ ನಡ್ಕೋಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅಗತ್ಯ, ಅನಿವಾರ್ಯ ಅಂತಕ್ಕಂಥದ್ದನ್ನ ನಾವು ಮರಿಲಿಕ್ಕೆ ಹೋಗ್ಬಾರದು. ಸಂವಿಧಾನ ಏನ್ ಹೇಳ್ತದೆ ಅದರಂತೆ ನಡ್ಕೋಬೇಕು. ನಮ್ಮ ಸರ್ಕಾರ, ನಮ್ಮ ಪಕ್ಷ ಸಂವಿಧಾನದ ಧ್ಯೇಯೋದ್ದೇಶಗಳೇನಿದ್ದಾವೆ ಆ ಧ್ಯೇಯೋದ್ದೇಶಗಳನ್ನ ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಅಂತಕ್ಕಂಥದ್ದನ್ನು ಇವತ್ತು ತಮಗೆ ಬಯಸ್ತಾ ಇದ್ದೇವೆ. ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿಗಳು, ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಬಡವರು, ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಧರ್ಮಗಳು ಎಲ್ಲರೂ ಕೂಡ ಒಟ್ಟಾಗಿ ಬಾಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದನ್ನೇ ನಮ್ಮ ಸಂವಿಧಾನದಲ್ಲಿ ಸಹಿಷ್ಣುತೆ ಮತ್ತು ಸಹಬಾಳ್ವೆ ಅಂತಕ್ಕಂಥ ಪದವನ್ನು ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಸಹಿಷ್ಣುತೆಯಿಂದ ಬೇರೆ ಧರ್ಮದವರನ್ನ ಕಾಣಬೇಕು, ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು. ಹಾಗೆಯೇ ಎಲ್ಲರೂ ಒಟ್ಟಿಗೆ ಸಹಬಾಳ್ವೆಯನ್ನ ಮಾಡಬೇಕು. ಇದು ಸಂವಿಧಾನ ಹೇಳ್ತಕ್ಕಂಥದ್ದು. ಸಹಿಷ್ಣುತೆ, ಸಹಬಾಳ್ವೆ. ಆದ್ರಿಂದ ನಾವೆಲ್ಲರೂ ಕೂಡ ಇವತ್ತು ಒಟ್ಟಾಗಿ ಬದುಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಅದೇ ಪೂಜ್ಯ ಸ್ವಾಮೀಜಿಯವರು ಮಾಡ್ತಕ್ಕಂಥದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.